ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಎಷ್ಟರ ಮಟ್ಟಿಗೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ ಈಗಾಗಲೇ ಭಿನ್ನ ರಾಗ ಎರಡು ಪಾರ್ಟಿ ಆಗೋದಕ್ಕೆ ಬಿಜೆಪಿ ಇಬ್ಬಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಮತ್ತೆ ಬಿಜೆಪಿಯಿಂದ ಮತ್ತೊಮ್ಮೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಬಹುದಾ? ಈ ಹಿಂದೆಯೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಯತ್ನಾಳ್ ಬಾಯಿಗೆ ಬೀಗ ಹಾಕುವಂತಹ ಕೆಲಸ ಹೈಕಮಾಂಡ್ನಿಂದ ಆಗುತ್ತಾ, ಇಲ್ಲ ಯತ್ನಾಳ್ ತಮ್ಮ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾರಾ? ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವಂತಹ, ಅರ್ಥಾತ್ ಶಿಸ್ತು ಸಮಿತಿಯ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತಾ? ಅಶೋಕ್ ದೆಹಲಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಬುಲಾವ್ ನೀಡಿದೆ. ಈ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಟೇಶ್. ಗಮನಿಸ್ತಾ ಇದ್ದೀವಿ, ಯತ್ನಾಳ್ ಅವರ ಉಚ್ಚಾಟನೆಯೋ ಅಥವಾ ಅವರನ್ನ ತಿದ್ದುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆ ಇದೆ. ಅಂದ್ರೆ ಅವ್ರು ಈ ರೀತಿ ಮಾತಾಡ್ತಾ ಇರೋದಕ್ಕೆ ಲಗಾಮ್ ಹಾಕುವಂತಹ ಕೆಲಸ ಹೈಕಮಾಂಡ್ನಿಂದ ಆಗುತ್ತಾ, ಅಥವಾ ನಾನು ಮಾತಾಡಿದ್ದು ಸರಿ ಇದೆ ಅನ್ನೋದನ್ನ ಹೇಳುವ ಮೂಲಕ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಕೆಲಸ ಯತ್ನಾಳ್ ಅವರಿಂದಾನೇ ಆಗುತ್ತಾ ಅನ್ನುವಂಥ ನಾನಾ ಪ್ರಶ್ನೆ ಇದೆ. ದೆಹಲಿ ಅಂಗಳದಲ್ಲಿ ಇವತ್ತೇನೇನು ನಡೆಯುತ್ತೆ, ಏನೇನು ನಡೀತಾ ಇದೆ? ಶ್ರೀಪಾದ್, ಖಂಡಿತ ಏನು ಬಿಜೆಪಿಯ ಎರಡೂ ಬಣಗಳ ಬಡಿದಾಟ ಏನಿದೆ ಇಂದು ಅದಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಏನು ಕೇಂದ್ರ ಶಿಸ್ತು ಸಮಿತಿ ಏನಿದೆ ಇದು ಈಗಾಗಲೇ ನೋಟಿಸನ್ನು ಇಶ್ಯೂ ಮಾಡುವ ಮೂಲಕ ಮೊನ್ನೆಯಷ್ಟೇ ನೋಟಿಸನ್ನು ಇಶ್ಯೂ ಮಾಡಿತ್ತು ಯತ್ನಾಳ್ ಅವರಿಗೆ. ಇಂದು 11:30 ಸುಮಾರಿಗೆ, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯನ್ನು ಯತ್ನಾಳ್ ಅವರು ತಲುಪಲಿರುವಂಥದ್ದು. ಶಿಸ್ತು ಸಮಿತಿ ಸಭೆ ಏನಿದೆ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇವರಿಗೆ ಕೇಳಲಿರುವಂಥದ್ದು. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಹಲವು ವಿಚಾರಗಳು ಕೂಡ ಚರ್ಚೆ ವಿಜಯೇಂದ್ರ ವರ್ಸಸ್ ಏನು ಯತ್ನಾಳ್ ಅವರ ಟೀಮ್ ನಡುವೆ ಸಾಕಷ್ಟು ವಾಗ್ಯುದ್ಧ. ಇದರ ಬೆನ್ನಲ್ಲೇ ಚುನಾವಣೆಯ ನಂತರದಲ್ಲಿ ಈ ಒಂದು ವಾಗ್ಯುದ್ಧ ಪದೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ಬಾರಿ ಕೂಡ ಏನು ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು. ಆದರೆ ಇದಕ್ಕೆ ಡೋಂಟ್ ಕೇರ್ ಎನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅವರು ದೆಹಲಿಯ ಮುಖಾಂತರ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ತದನಂತರದಲ್ಲಿ ಇವರಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ. ಆ ನೋಟಿಸ್ ನನಗೆ ಬಂದೇ ಇಲ್ಲ ಅನ್ನುವಂತಹ ನೇರ ಉತ್ತರವನ್ನು ಯತ್ನಾಳ್ ಅವರು ಕೊಟ್ಟಿದ್ರು. ತದನಂತರದಲ್ಲಿ ಇಂದು ಏನು ಶಿಸ್ತು ಸಮಿತಿಯ ಸಭೆಯನ್ನು ಇವತ್ತು ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಒಂದೇ ಪಕ್ಷದಲ್ಲಿದ್ದುಕೊಂಡು ಪಕ್ಷದ ವಿರೋಧವನ್ನು ಕಟ್ಟಿಕೊಳ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಬಹಳ ಪ್ರಮುಖವಾಗುತ್ತೆ. ಓಕೆ, ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ. ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇರೋದು. ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಇಂಥದ್ದು ಒಂದಲ್ಲ 10 ಸಮಾವೇಶ ಮಾಡಲಿ ಹಾಸನದಲ್ಲಿ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಸಮಾವೇಶಕ್ಕೆ ನಾವು ಹೆದರೋದಿಲ್ಲ. ದೇವೇಗೌಡರು ಇರೋವರೆಗೂ ಇವರು ಏನು ಮಾಡೋದಕ್ಕೆ ಆಗೋದಿಲ್ಲ. ಇಂಥ 10 ಸಮಾವೇಶ ಒಂದು ತಿಂಗಳಿಗೆ ಮಾಡ್ತಾನೆ ಇರಲಿ, ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ಅಂತ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಡಿ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ಸಮಾವೇಶಕ್ಕೆ ಎಚ್.ಡಿ. ರೇವಣ್ಣ ಅವರು ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವಂಥದ್ದು. ಒಂದು ರೀತಿ JDS ಭದ್ರಕೋಟೆಯನ್ನು ಬೇಧಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರೋ ಅಂತ ಇದಿಲ್ಲ. ಇವಕ್ಕೆಲ್ಲ ಉತ್ತರನ
28 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್ ಡಿ ರೇವಣ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಅಟ್ಯಾಕ್ಗಳು ಆಗ್ತಾ ಇರೋದು, ಈ ದಾಳಿಯನ್ನ ಖಂಡಿಸಿ ರಾಜ್ಯದ ಹಲವು ಕಡೆ ಪ್ರತಿಭಟನೆಗಳು ನಡೀತಾ ಇದೆ. ಬಳ್ಳಾರಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ ದೇಶಭಕ್ತ ನಾಗರಿಕ ವೇದಿಕೆಯಿಂದ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷವೇ ಆಗಿದೆ. ಅಂಗಡಿ ಬಂದ್ ಮಾಡಿಸುವ ವಿಚಾರಕ್ಕೆ ಈ ರೀತಿಯ ಘರ್ಷಣೆ, ಮಾತಿನ ಚಕಮಕಿ ನಡೆದಿರೋದು. ಬಂದ್ಗೆ ವಿವಿಧ ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿರೋದು. ಯುನೈಸ್ ಸರ್ಕಾರದ ವಿರುದ್ಧ ಹಿಂದೂಗಳು ರೋಷಾವೇಶದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೇಸರಿ ಧ್ವಜ ಹಿಡಿದು ಬೈಕ್ ರ್ಯಾಲಿ, ಮೆರವಣಿಗೆಯನ್ನ ನಡೆಸಿದ್ದಾರೆ ದೇಶಭಕ್ತ ನಾಗರಿಕ ವೇದಿಕೆ ಬಳ್ಳಾರಿಯಲ್ಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ, ದೌರ್ಜನ್ಯವನ್ನ ಖಂಡಿಸಿ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷವೇ ಆಗಿದೆ. ಕಾರಣ ಅಂಗಡಿ ಬಂದ್ ಮಾಡಿಸುವ ವಿಚಾರಕ್ಕೆ ಈ ಘರ್ಷಣೆ ಆಗಿರೋದು. ರಾಜ್ಯದ ಹಲವು ಕಡೆ ಈ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಮಂಗಳೂರು, ಮತ್ತೊಂದು ಕಡೆ ಬಳ್ಳಾರಿ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಅನೇಕ ಹಿಂದೂ ಸಂಘಟನೆಗಳು ಈ ರೀತಿಯ ಪ್ರತಿಭಟನೆಗೆ ಕರೆ ಕೊಟ್ಟಿರೋದು. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ದೇಶಭಕ್ತ ನಾಗರಿಕ ವೇದಿಕೆ ಮತ್ತು ಹಲವು ಹಿಂದೂ ಸಂಘಟನೆಗಳು ಕೂಡ ಈ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿರೋದು. ಮತ್ತೊಂದು ಕಡೆ ಮಂಗಳೂರಿನಲ್ಲಿಯೂ ಕೂಡ ಅನೇಕ ಹಿಂದೂ ಪರ ಸಂಘಟನೆಗಳು ಈ ಪ್ರತಿಭಟನೆಯನ್ನ ಮಾಡ್ತಾ ಇವೆ.